ಒಂದು ಸ್ವಲ್ಪ ದಾಸವಾಳ ಹೂವು, ಕೆಂಪು ದಾಸವಾಳ ಹೂವು ಇತ್ತು. ಸೊ ಈ ಥರ ನೈಸಾಗಿ ರುಬ್ಕೊಂಡಿದ್ದೀನಿ. ಟಾಸ್ಕ್ ಏನು ಅಂದರೆ ಈ ಸೂಜಿಗೆ ದಾರ ಪೊಂದ್ಸೋದೆ ದೊಡ್ಡ ಟಾಸ್ಕು. ಝೆಪ್ಟೋ ಆರ್ಡರ್ ಮಾಡಿದ್ದೆ, ಅವಾಗ ಬಂತು. ಇದು ಇಂಗ್ಲಿಷ್ ಸೌತೆಕಾಯಿ ಅಂತಾರಲ್ಲ, ಸೊ ಅದು ಕುಕುಂಬರು. ಸ್ವಲ್ಪ ಏನು ತಗೊಂಡಿದ್ದೀನಿ ಅಂದರೆ ಕ್ಯಾರೆಟು ಮತ್ತು ಸೌತೆಕಾಯಿ ತಗೊಂಡಿದ್ದೀನಿ. ತುಂಬ ಒಂದು ವರ್ಷ ಆದಮೇಲೆ ಏನೋ ಯೂಸ್ ಮಾಡ್ತಿದ್ದೀನಿ, ಯೂಸೇ ಮಾಡಿರಲಿಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿರುತ್ತೆ. ನಾನು ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಬೆಳಗ್ಗೆನೆ ಒಂದ್ ಸ್ವಲ್ಪ ಕಿಚನ್ಗೆ ಬಂದ್ಬಿಟ್ಟಿದ್ದೀನಿ. ಯಾಕೆ ಅಂದ್ರೆ ಬೇಗನೆ ಒಂದ್ ಸ್ವಲ್ಪ ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ, ತುಂಬಾ ದಿನಾನೇ ಆಗೋಗಿತ್ತು. ಸೊ ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಇವಾಗ ಒಂದ್ ಸ್ವಲ್ಪ ಬೇಗನೆ ಹೇರ್ ಪ್ಯಾಕ್ ಮಾಡ್ಕೊಂಡ್ರೆ ಸಂಜೆ ಅಷ್ಟರಲ್ಲಿ ನಾಳೆ ಆಫೀಸ್ಗೆ ಹೋಗೋಷ್ಟ್ರಲ್ಲಿ ಸರಿ ಹೋಗುತ್ತೆ. ಬಿಕಾಸ್ ಅದು ಏರ್ ವಾಶ್ ಆದ್ಮೇಲೆ ಸ್ವಲ್ಪ ಒಟ್ಟೊಟ್ಟು ತರ ಉದುರುತ್ತಿರುತ್ತಲ್ಲ, ಅದು ನಾಳೆ ಅಷ್ಟರಲ್ಲಿ ಸರಿ ಹೋಗುತ್ತೆ. ಅದಕ್ಕೋಸ್ಕರ ಬೇಗನೆ ಇವಾಗ ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ, ರೆಡಿ ಮಾಡ್ಕೋತಾ ಇದ್ದೀನಿ ಇವಾಗ. ಸೊ ಏನಿಲ್ಲ, ಲಾಸ್ಟ್ ಟೈಮ್ ಒಂದ್ಸಲ ತೋರಿಸಿದ್ದೆ ಏನೇನು ನಾನು ಏರ್ ಪ್ಯಾಕ್ಗೆ ರೆಡಿ ಮಾಡ್ಕೋತೀನಿ ಅಂತ. ಸೊ ನೈಟು ಮೆಂತ್ಯನ ನೆನೆ ಹಾಕಿದ್ದೆ, ಓಕೆನಾ. ಇವಾಗ ನೈಟು ಮೆಂತ್ಯನ ನೆನೆ ಹಾಕಿದ್ದೆ, ಚೆನ್ನಾಗಿ ನೆನ್ಕೊಂಡಿದೆ. ಓವರ್ ನೈಟ್ ಬಿಡ್ಬೇಕು ಮೆಂತ್ಯನ. ಅಂಡ್ ಮೆಂತ್ಯ ಹಾಕಿದ್ಮೇಲೆ ಮೆಂತ್ಯ ಹಾಕೊಂಡಾಗಿದೆ. ಇವಾಗ ನಾನು ದಾಸವಾಳದ ಎಲೆ ಹಾಕೋತಾ ಇದ್ದೀನಿ, ಒಂದ್ 4. ಅದಾದ್ಮೇಲೆ ಒಂದ್ ಸ್ವಲ್ಪ ದಾಸವಾಳ ಹೂವು, ಕೆಂಪು ದಾಸವಾಳ ಹೂವು ಇತ್ತು. ಸೊ ಕೆಂಪು ದಾಸವಾಳನೇ ಹಾಕೋತಾ ಇದ್ದೀನಿ ನಾನು. ಅಂಡ್ ಇದಕ್ಕೆ ಒಂದ್ ಸ್ವಲ್ಪ ಕರ್ಬೇವಿನ ಸೊಪ್ಪು ಜಾಸ್ತಿನೇ ಹಾಕ್ತಾ ಇದ್ದೀನಿ. ಇಷ್ಟ ಹಾಕೊಂಡಾದ್ಮೇಲೆ ನೆಕ್ಸ್ಟು ಸ್ವಲ್ಪ ನೀರ್ ಹಾಕೋಬೇಕು. ಜಾಸ್ತಿ ಗಟ್ಟಿ ಇದ್ರೂ ನಾವು ಅಪ್ಲೈ ಮಾಡಕ್ ಆಗಲ್ಲ. ಸೊ ಇವಾಗ ಸ್ವಲ್ಪ ನೀರ್ ಹಾಕೊಂಡಿದೀನಿ. ಇವಾಗ ಇದನ್ನ ನೈಸ್ ಆಗಿ ಗ್ರೈಂಡ್ ಮಾಡ್ಕೋತೀನಿ. ಇವಾಗ ಏರ್ ಪ್ಯಾಕ್ ರೆಡಿ, ಫುಲ್ ರುಬ್ಕೊಂಡಿದೀನಿ. ನುಣ್ಣಗ್ ರುಬ್ಕೋಬೇಕು ನೈಸ್ ಆಗಿ, ದಪ್ಪ ತರನು ರುಬ್ಬಾರ್ದು. ಸೊ ಈ ತರ ನೈಸ್ ಆಗಿ ರುಬ್ಕೊಂಡಿದೀನಿ. ಇವಾಗ ಹೋಗಿ ಇದನ್ನ ಅಪ್ಲೈ ಮಾಡ್ಕೋತೀನಿ. ಇವಾಗ ನಾನೇ ಹಚ್ಕೊಳ್ಳೋದ್ರಿಂದ ಇಲ್ಲಿ ಒಂದು ಚಿಕ್ಕದು ಮಿರರ್ ಇಟ್ಬಿಟ್ಟಿದ್ದೀನಿ, ಅದ್ರಲ್ಲಿ ನೋಡ್ಕೊಂಡು ಹಚ್ಕೋಬೇಕು. ಸೊ ಹೆವಿ ಡ್ಯಾಂಡ್ರಫ್ ಆಗೋಗಿದೆ ನನಗೆ ಸಿಕ್ಕಾಪಟ್ಟೆ. ಇವಾಗ ಫುಲ್ಲು ಅಪ್ಲೈ ಮಾಡಿದ್ದೀನಿ. ಒಂದು 20 ನಿಮಿಷನಾದರೂ ಬಿಡ್ತೀನಿ. 20 ನಿಮಿಷ ಬಿಟ್ಟು ಹೇರ್ ಬಾತ್ ಮಾಡ್ಕೋತೀನಿ. ಸೊ ಫುಲ್ ಅಪ್ಲೈ ಮಾಡಿದ್ದೀನಿ, ಎಲ್ಲ ಕಡೆ ಕೂಲ್ ಆಗ್ತಿದೆ. ಇವಾಗ ಎಷ್ಟು ತಣ್ಣಗಾಗ್ತಿದೆ. ಆಲ್ರೆಡಿ ನನಗೆ ನೈಟ್ ಫುಲ್ ಕೋಲ್ಡ್ ಥರ ಆಗಿಬಿಟ್ಟೈತೆ. ಇವಾಗ ಇದನ್ನ ಬೇರೆ ಅಪ್ಲೈ ಮಾಡಿದ್ದೀನಿ, ಇನ್ನೂ ಜಾಸ್ತಿ ಕೋಲ್ಡ್ ಆಗ್ಬೋದೇನೋ ನೋಡೋಣ. ಬಟ್ ಫುಲ್ಲು ನನ್ನ ತಲೆ ಎಲ್ಲ ತಣ್ಣಗಾಗ್ತಿದೆ. ಇವಾಗ ಒಂದು 20 ನಿಮಿಷ ಬಿಟ್ಟು ವಾಶ್ ಮಾಡ್ತೀನಿ ಅಷ್ಟೇ. ಒಂದು 25 ನಿಮಿಷ ಬಿಟ್ಟಿದೆ, ಫುಲ್ಲು ಡ್ರೈ ಆಗೋಗಿತ್ತು. ಸೊ ನಾನು ಫಸ್ಟು ಇಲ್ಲೇ ವಾಶ್ ಮಾಡಿಬಿಡ್ತಿದ್ದೀನಿ ನಲ್ಲಿ ಕೆಳಗಡೆ. ಯಾಕೆ ಬಸ್ಲು ಮನೇಲಿ ಮಾಡ್ತಿಲ್ಲ ಅಂದರೆ ಫುಲ್ಲು ಸ್ಪ್ರೆಡ್ ಆಗುತ್ತೆ ಅದು. ಬಸ್ಲು ಮನೆಯೆಲ್ಲ ಸ್ವಲ್ಪ ಗಲೀಜೆಲ್ಲ ಆಗುತ್ತೆ. ಸೊ ಅದಕ್ಕೇ ಫಸ್ಟು ಈ ಥರ ನಲ್ಲಿ ಕೆಳಗಡೆ ನಾವು ವಾಶ್ ಮಾಡ್ಕೊಬಿಟ್ರೆ ಬೆಟರ್ ಅಂತ ಅನಿಸುತ್ತೆ. ಆ್ಯಂಡ್ ನಾನು ಇವತ್ತು ಯಾವುದೇ ರೀತಿ ಶಾಂಪೂ ಕೂಡ ಯೂಸ್ ಮಾಡಲ್ಲ, ಹಾಗಾಗಿ ನಾನು ಇಲ್ಲಿ ವಾಶ್ ಮಾಡ್ಕೊಬಿಡ್ತೀನಿ. ನಾಳೆ ಒಂದ್ಸಲ ಹೆಡ್ ಬಾತ್ ಮಾಡಬೇಕಾದ್ರೆ ಶಾಂಪೂ ಹಾಕ್ಕೊಂಡ್ರೆ ಮುಗೀತು ಅಂತ. ಆ್ಯಂಡ್ ಈ ಥರ ವಾಶ್ ಮಾಡ್ಕೋಬೇಕಾದ್ರೆ ಯಾರ್ದಾರ ಹೆಲ್ಪ್ ತಗೊಂಡ್ರೆ ಬೆಟರ್ ಅನಿಸ್ಬಿಡುತ್ತೆ. ನಲ್ಲಿ ಹೈಟ್ ಆಗಿದ್ರೆ ಓಕೆ. ನನಗೆ ಇದು ನಲ್ಲಿ ಚಿಕ್ಕದಾಗಿತ್ತ, ಯಾವಾಗಲೂ ನಮ್ಮ ಅಮ್ಮ ಕೈಲಿ ವಾಶ್ ಮಾಡಿಸ್ಕೊಬಿಡ್ತಿದ್ದೆ. ಹಿಂದೆ ಎಲ್ಲ ಫುಲ್ಲು ಇರುತ್ತೆ, ಅದನ್ನೆಲ್ಲ ಚೆನ್ನಾಗಿ ಹೋಗಿಸ್ಕೋಬೇಕಲ್ಲ.
ಸೊ ಯಾರ್ದಾರ ಹೆಲ್ಪ್ ತೊಗೊಂಡು ನಾವು ಈ ಥರ ವಾಶ್ ಮಾಡಿಕೊಂಡ್ರೆ ಬೆಟರ್. ನಮ್ಮಮ್ಮ ಕೂಡ ಇವತ್ತಿರಲಿಲ್ಲ, ಹಾಗಾಗಿ ಒಬ್ಬಳೇ ವಾಶ್ ಮಾಡಿಕೊಂಡೆ. ಸ್ವಲ್ಪ ಕಷ್ಟನೇ ಆಯಿತು, ನಲ್ಲಿ ಒಂದು ಸ್ವಲ್ಪ ಹೈಟ್ ಕಮ್ಮಿ ಇರೋದ್ರಿಂದ. ಸೊ ಈ ಥರ ಇವಾಗ ವಾಶ್ ಮಾಡೆಲ್ಲ ಮುಗೀತು ನಂದು. ಆ್ಯಂಡ್ ಫುಲ್ಲು ಡ್ರೈ ಆಗಿ ಬಿಟ್ಬಿಡ್ತೀನಿ. ಇವತ್ತೆಲ್ಲ ಅದು ಡ್ರೈ ಆಗಿ ಉದುರೋಗ್ಬಿಡುತ್ತೆ ಅದ್ರ ಪುಡಿ ಎಲ್ಲ. ಹೇರ್ ಬಾತ್ ಎಲ್ಲ ಆಯಿತು, ಏನು ಟಿಫನ್ ಮಾಡ್ಕೊಂಡಿರಲಿಲ್ಲ. ಫಸ್ಟು ಎಲ್ಲ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ, ಫುಲ್ ವಾಶ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಸೊ ಇವಾಗ ಆಯಿತು, ಟಿಫನ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಮ್ಮ ಮನೆ ಹತ್ರ ಫುಲ್ ಸೌಂಡು, ವಿಡಿಯೋದಲ್ಲೆಲ್ಲ ಇನ್ಮೇಲೆ ಬರೀ ಸೌಂಡೇ ಕೇಳಿಸುತ್ತೆ. ಮನೆ ಹತ್ರ ಕನ್ಸ್ಟ್ರಕ್ಷನ್ ಆಗ್ತಿದೆ, ಸೊ ಅದು ಮುಗಿಯೋ ತನಕನೂ ಫುಲ್ ಸೌಂಡೇ ಇರುತ್ತೆ ಅನ್ಸುತ್ತೆ, ಅಷ್ಟು ಸೌಂಡ್ ಇದೆ. ಆ್ಯಂಡ್ ನೆನ್ನೆದೆ ಚಿಕನ್ ಸಾಂಬಾರು, ಚಿಕನ್ ಸಾಂಬಾರ್ ಇನ್ನೂ ಇಷ್ಟಿದೆ. ಇವತ್ತೇನು ಖಾಲಿ ಎಲ್ಲ ಫುಲ್ಲು. ಇವತ್ತಿನ ಸ್ಪೆಷಲ್ ಬಂದು ಊಟಕ್ಕೆ ಬಿರಿಯಾನಿ ಮಾಡಿದ್ದಾರೆ. ಆ್ಯಂಡ್ ಎಂತಕ್ಕೆ ಅಂದರೆ ಇವಾಗ ನಿನ್ನೆ ಚಿಕನ್ ಇತ್ತು, ಅದೇ ಮಿಕ್ಕಿತ್ತು, ಜಾಸ್ತಿ ತೊಗೊಂಡು ಬಂದ್ಬಿಟ್ಟಿದ್ರು. ಸೊ ಅದನ್ನ ಫ್ರಿಜ್ಜಲ್ಲಿ ತಿಕ್ಕಿದ್ರು. ಇವಾಗ ಬಿರಿಯಾನಿ ಮಾಡಿದ್ದಾರೆ ನೈಟ್ ಊಟಕ್ಕೆ. ಆ್ಯಂಡ್ ಚೆನ್ನಾಗಿದೆ. ಇವಾಗ ಊಟ ಮಾಡ್ತಿದ್ದೀನಿ. ಆವಾಗಲೇ ಒಂದು ಸ್ವಲ್ಪ ಹೊರಗಡೆ ಹೋಗಿದ್ದೆ, ಅವಾಗ ವಿಡಿಯೋ ಮಾಡೋಕ್ಕಾಗಿಲ್ಲ. ಎಂತಕ್ಕೆ ಅಂದರೆ ಸ್ಪೆಕ್ಸು ಬೇರೆ ಚೇಂಜ್ ಮಾಡ್ತಿದೆ, ಸೊ ಅದಕ್ಕೆ ಅದನ್ನು ಆರ್ಡ್ರ್ ಕೊಟ್ಬಿಟ್ಟು ಬರೋಕ್ಕೆ ಹೋಗಿದ್ದೆ. ಅವಾಗ ವಿಡಿಯೋ ಮಾಡೋಕ್ಕೇನೂ ಆಗಿಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ, ಇವಾಗ ಊಟ ಆಗಿದ ತಕ್ಷಣ ಇನ್ನು ಬಟ್ಟೆ ಎಲ್ಲ ಸ್ಟಿಚ್ ಹಾಕೋದಿದೆ. ಅನ್ಕೋತಾನೆ ಇದ್ದೀನಿ ಬೆಳಗ್ಗೆಯಿಂದ, ಸ್ಟಿಚ್ ಹಾಕೋಕ್ಕೆ ಆಗ್ತಾಯಿಲ್ಲ. ಸೊ ಇವಾಗ ಬೇಗ ಬೇಗ ತಿಂದು ಸ್ಟಿಚ್ ಹಾಕೋಬೇಕು, ಇಲ್ಲ ಹೇಳಿ 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 ಹಂಗೆ ಸುಮ್ಮನೆ ಹಾಕ್ತೀನಿ. ಆ್ಯಂಡ್ ಬಗ್ಗಕ್ಕೇನೆ ಸ್ವಲ್ಪ ಭಯ ಆಗ್ತಿದೆ. ಭಯ ಅಂದರೆ ಏನಿಲ್ಲ, ತಲೆಗೆ ಅದು ಹಚ್ಚಿದ್ನಲ್ಲ, ಸೊ ಅದು ಬಿದೋಗ್ಬಿಡುತ್ತೆ ಅಂದ್ಬಿಟ್ಟು ಫುಲ್ಲು ಒಣಗೋಗಿದೆ. ಸ್ವಲ್ಪ ತಲೆನ ಅಂದರೆ ಏನಾದರೂ ಒಂದು ಸ್ವಲ್ಪ ಹಿಂಗೆ ಅಂದರೆ ಸಾಕು, ಅದ್ರದ್ದು ಪುಡಿ ಎಲ್ಲ ಉದುರುತ್ತೆ. ಆವಾಗಲಿಂದ ಹಂಗೆ ಆಗ್ತಿದೆ. ಹಿಂಗಂದ್ರೆ ಸಾಕು ಉದುರುತ್ತೆ, ಹಿಂಗಂದ್ರೆ ಸಾಕು ಉದುರುತ್ತೆ. ಸ್ವಲ್ಪ ತಲೆ ಆಡಿಸಿದ್ರೆ ಸಾಕು ಉದುರೋಗುತ್ತೆ. ಸೊ ನಾಳೆ ಇನ್ನೊಂದ್ಸಲ ಹೆಡ್ ಬಾತ್ ಮಾಡಿದಾಗ ಸರಿ ಹೋಗುತ್ತೆ. ಆ್ಯಂಡ್ ಬಿರಿಯಾನಿನೂ ಚೆನ್ನಾಗಿದೆ. ನಂಗೆ ಮೊಸರೇನು ಅಷ್ಟು ಇಷ್ಟ ಆಗೋಲ್ಲ, ಮೊಸರು ಸ್ವಲ್ಪ ಸುಮ್ಮನೆ ಹಾಕ್ಕೊಂಡೆ ನೋಡೋಕ್ಕಂತ. ನೆನ್ನೆದೇ ಸಾಂಬಾರಿತ್ತು, ಅದೇ ಇದೆ ವಿತ್ ಎಗ್. ಸೊ ಎಲ್ಲರೂ ಊಟ ಮಾಡ್ತಿದ್ದಾರೆ. ನಾನಿಲ್ಲಿ ಒಳಗೆ ಬಂದು ಊಟ ಮಾಡ್ತಾ ಇದ್ದೀನಿ. ಅಲ್ಲಿ ಟಿ ವಿ ಸೌಂಡ್ಸು. ಇವಾಗ ನಾನು ಅವ್ರು ಟಿ ವಿ ನೋಡಬೇಕಾದ್ರೆ ಕಮ್ಮಿ ಕೊಡಿ ಅಂತಲೂ ಹೇಳೋಕ್ಕಾಗಲ್ಲ. ನಾನು ವಿಡಿಯೋ ಮಾಡೋಕ್ಕೆ ಅವ್ರಿಗೂ ಹೆಂಗೆ ಹೇಳಲಿ ಕಮ್ಮಿ ಕೊಡಿ ಅಂತ. ಸೊ ಅವ್ರ ಪಾಡಿಗೆ ಅವರಲ್ಲಿ ಊಟ ಮಾಡ್ಕೋತಿದ್ದಾರೆ, ನನ್ನ ಪಾಡಿಗೆ ನಾನು ಬಂದು ಇಲ್ಲಿ ಊಟ ಮಾಡ್ತಾ ಇದ್ದೀನಿ. ಆ್ಯಂಡ್ ಬೇಗ ಬೇಗ ಊಟ ಮಾಡ್ಕೋತೀನಿ. ಆಮೇಲೆ ಬಟ್ಟೆ ಸ್ಟಿಚ್ ಹಾಕೋಬೇಕಂತ ಹೇಳಿದ್ಮೇಲೆ ಆ ಕೆಲಸ ಮಾಡೋಣ ಫಸ್ಟ್. ಫೈನಲಿ ನಾನು ಇವಾಗ ಇಷ್ಟು ಬಟ್ಟೆಗಳನ್ನ ತೆಗ್ದಿಟ್ಕೊಂಡಿದ್ದೀನಿ ಸ್ಟಿಚ್ ಹಾಕಕ್ಕೆ ಅಂತ. ಸೊ ಇಷ್ಟು ಇದೆ. ನನ್ಗೇನಂದ್ರೆ ಈ ಸಮ್ಮರ್ಗೆ ಸ್ವಲ್ಪ ಲೂಸ್ ಆಗಿರ್ಬೇಕು. ಸಮ್ಮರ್ಗೆ ಅಂತಲ್ಲ, ಯಾವಾಗ್ಲೂ ಅಷ್ಟೇ ಲೂಸ್ ಆಗಿರ್ಬೇಕು. ಈ ಟೈಟ್ ಇದ್ರೆ ನಾನು ಹಾಕೊಳಕ್ಕೆ ಇಷ್ಟಪಡಲ್ಲ. ಬೇಕಾದ್ರೆ ಒಂದ್ ಸ್ವಲ್ಪ ಲೂಸ್ ಆದ್ರೂ ಇರ್ಲಿ, ನಾನು ಹಾಕೋತೀನಿ. ಹೆಂಗಾದ್ರೂ ಅಡ್ಜಸ್ಟ್ ಮಾಡ್ಕೋತೀನಿ. ಅದೇ ಒಂದ್ ಸ್ವಲ್ಪ ಟೈಟ್ ಆದ್ರೂ ನನ್ನ ಕೈಯಲ್ಲಿ ತಡ್ಕೊಳಕ್ ಆಗಲ್ಲ. ಒಬ್ರು ಫುಲ್ ಟೈಟ್ ಆಗ್ತಾರೆ, ಅದು ಹೆಂಗ್ ಆಗ್ತಾರೆ ಅಂತ ಗೊತ್ತಿಲ್ಲ. ನನ್ಗಂತೂ ಅಡ್ಜಸ್ಟೇ ಆಗಲ್ಲ ಟೈಟ್ ಅನ್ನೋದು. ಅಂಡ್ ಫೈನಲಿ ಸ್ಟಿಚ್ ಹಾಕೋತಾ ಇದ್ದೀನಿ. ದೆನ್ ನನ್ಗೊಂದ್ ಸ್ವಲ್ಪ ಕೋಲ್ಡ್ ಬೇರೆ ಆಗ್ಬಿಟ್ಟಿದೆ. ಆ ತಲೆಗೆಲ್ಲ ಏನಾದ್ರೂ ಅಪ್ಲೈ ಮಾಡಿದ್ರೆ ಈ ಮೆಂತ್ಯ ಅದೆಲ್ಲ ಕೋಲ್ಡ್ ಜಾಸ್ತಿ ಆಗೋಗುತ್ತೆ. ಅಂಡ್ ನೆಲದಲ್ಲಿ ಬೇರೆ ಮಲ್ಕೊಂತೀನ, ಅದಿನ್ನೂ ಜಾಸ್ತಿ ಕೋಲ್ಡ್ ಆಗುತ್ತೆ. ನೆನ್ನೆ ಬೆಡ್ಶೀಟ್ ಎಲ್ಲ ನಮ್ಮ ಒಗ್ದಾಕ್ಬಿಟ್ಟಿದ್ರು. ಇನ್ನ ಮೇಲ್ಗಡೆ ಬೆಡ್ಶೀಟ್ ಎಲ್ಲ ನಮ್ಮ ಯಾವ್ದು ಕೊಟ್ಟಿರ್ಲಿಲ್ಲ. ಇರ್ಲಿ ಒನ್ ಡೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ಬಿಟ್ಟು ಸಿಂಪಲ್ ಆಗಿರೋ ಬೆಡ್ಶೀಟ್ ಕೊಟ್ಟಿದ್ದಾರೆ. ಬಟ್ ವಿಂಡೋಸ್ ಎಲ್ಲ ಓಪನ್ ಮಾಡಿದ್ವಿ, ಹಾಗಾಗಿ ಕೋಲ್ಡ್ ಎಲ್ಲ ಜಾಸ್ತಿ ಆಗೋಗಿದೆ. ಸೊ ಇವಾಗ ಇದನ್ನೆಲ್ಲ ಸ್ಟಿಚ್ ಹಾಕೋಬಿಡ್ತೀನಿ ಬೇಗ ಬೇಗ. ಅಂಡ್ ಇನ್ನೊಂದೇನಂದ್ರೆ, ನನ್ಗೆ ಈ ಬಟ್ಟೆಗಳೆಲ್ಲ ಟೈಟ್ ಆಗಿ ಆಫೀಸ್ಗೆ ಹಾಕೊಂಡೋಗು ಅನ್ನೋ ತರ ಆಗೋಗಿತ್ತು. ಬಟ್ಟೆಗಳೇ ಸಾಕಾಗ್ತಿರ್ಲಿಲ್ಲ, ಹಂಗಾಗಿತ್ತು. ಹಾಕೊಂಡೋಗಿದ್ದೆ ಹಾಕೊಂಡೋಗ್ತಾ ಇದ್ದೆ ಯಾವಾಗ್ಲೂನು. ಯಾಕಂದ್ರೆ ಸ್ಟಿಚ್ಚೇ ಹಾಕಿರ್ಲಿಲ್ವಲ್ಲ, ಹಾಕೊಬೇಕು ಅನ್ಕೊಂಡು. ಅಂಡ್ ಹೊಸದು ಎಲ್ಲ ಇದೆ, ಹೊಸದೂನು ಹಾಕ್ಬಿಡ್ತೀನಿ ಸ್ಟಿಚ್ನ. ಸುಮ್ನೆ ಅದು ಏನಂದ್ರೆ ಸೈಡಲ್ಲಿ ಒಂದು ಹೊಲ್ಗೆ ಹಾಕೋತೀನಿ ಅಷ್ಟೇ, ಜಾಸ್ತಿ ಏನಿಲ್ಲ.
ದೊಡ್ಡ ಟಾಸ್ಕ್ ಏನು ಅಂದ್ರೆ ಈ ಸೂಜಿಗೆ ದಾರ ಪೊಣ್ಸೋದೆ ದೊಡ್ಡ ಟಾಸ್ಕು. ಅದು ಈ ಕತ್ಲೆ ಟೈಮಲ್ಲಿ ಇನ್ನೂ ಕಷ್ಟ ಅನ್ಸುತ್ತೆ. ಅಪ್ಪ ಕೊನೆಗೂ ಸ್ಟಿಚ್ ಆಗಿ ಮುಗೀತು. ನಮ್ಮನೆ ಮಿಷಿನ್ ಅಷ್ಟು ಕೋಪ ಬರ್ಸ್ತಾ ಇತ್ತು ನಂಗಂತೂ. 15 ನಿಮಿಷ 20 ನಿಮಿಷದಲ್ಲಿ ಆಗೋ ಕೆಲ್ಸನ ಒಂದು ಅರ್ಧ ಗಂಟೆ 3/4 ಗಂಟೆನೆ ಆಗ್ಬಿಟ್ಟಿದೆ. ಯಾಕಂದ್ರೆ ಸರ್ವಿಸಿಗೆ ಕೊಟ್ಟಿಲ್ಲ, ಹಾಗಾಗಿ ಅದು ಸ್ಟಿಚ್ ಕರೆಕ್ಟಾಗೆ ಬರ್ತಿದ್ರು ಕಟ್ ಆಗ್ತಿದೆ ದಾರ. ಕಟ್ ಎಷ್ಟು ಸಲ ನಾನು ಸೂಜಿಗೆ ಹಾಕಕ್ಕೆ ಒಂದು ಪೇಷನ್ಸ್ ಬೇಕು. ಅಷ್ಟೊಂದು ತರ ಫಸ್ಟೇ ಆ ಸಣ್ಣ ಸೂಜಿಗೆ. ಇನ್ನು ಅದ್ ಬಿಟ್ರೆ ಪದೇ 25 ಸಲ ಕಟ್ಟಾದ್ರೆ ಹಾಕಕ್ಕೆ ಕಷ್ಟ ಆಯ್ತು. ಇವಾಗ ಕಲ್ಲಂಗಡಿ ಜ್ಯೂಸ್ ಕುಡಿದ್ಬಿಟ್ಟು ಮಲ್ಕೊಬಿಡ್ತೀನಿ. ಸ್ವಲ್ಪ ಹೊಟ್ಟೆ ಎಲ್ಲ ಹೀಟ್ ಆಗ್ತಿದೆ, ಸೊ ಅದಕ್ಕೆ ಕಲ್ಲಂಗಡಿ ಜ್ಯೂಸ್ ಕುಡಿಯೋಣ ಅಂತ. ಝೆಪ್ಟೋ ಆರ್ಡರ್ ಮಾಡಿದ್ದೆ, ಇವಾಗ ಬಂತು. ಫುಲ್ ಅಡುಗೆ ಮನೆ ನೋಡಿ ಹಿಂಗಾಗಿದೆ. ಬೆಳಗ್ಗೆ ಟಿಫನ್ಗೆ ರೆಡಿ ಮಾಡ್ಕೊತಿದ್ದಾರೆ, ಹಾಗಾಗಿ ಇನ್ನು ನೋಡಿಲ್ಲ. ಇವಾಗ ಓಪನ್ ಮಾಡಬೇಕು. ಚಿಲ್ಲಿ ಮಾಡಿದ್ದೆ, ಇದು ಚಿಲ್ಲಿನೇ. 2 ಥರ ಚಿಲ್ಲಿ ಮಾಡಿದ್ದೆ, 2 ಒಂದೇ ಥರ ಇದೆ. ಸೊ ನೆಕ್ಸ್ಟು ಸೌತೆಕಾಯಿ ಮಾಡಿದ್ದೆ. ಇದು ಇಂಗ್ಲೀಷ್ ಸೌತೆಕಾಯಿ ಅಂತಾರಲ್ಲ, ಸೊ ಅದು ಕುಕುಂಬರು. ಆ್ಯಂಡ್ ಅರ್ಧ ಲೀಟ್ರು ಹಾಲು, ಅರ್ಧ ಲೀಟ್ರು ಮೊಸರು, ಇಷ್ಟೇ. ಇನ್ನು ಇದು ನಮ್ಮಮ್ಮ ನೋಡ್ಕೋತಾರೆ, ತೆಕ್ಕೊಬಿಡ್ತಾರೆ. ಜಸ್ಟ್ ನಾನು ಇಲ್ಲಿ ಕೀಳ್ತೀನಿ ಇವಾಗ. ಇಲ್ಲಿ ಇಡ್ಲಾ ಇಟ್ಟಿರ್ತೀನಿ. ಆ್ಯಂಡ್ ಇವತ್ತು ಬ್ರೇಕ್ಫಾಸ್ಟ್ ಚಪಾತಿ ಆ್ಯಂಡ್ ಏನೋ ಗೊಜ್ಜು, ವೆಜಿಟೇಬಲ್ ಗೊಜ್ಜು ಇವತ್ತು.
ಗುಡ್ ಮಾರ್ನಿಂಗ್ ಗೈಸ್, ಮತ್ತೆ ಬೆಳಗ್ಗೆಯಿಂದ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಕೂಡ ರೆಡಿ ಆಗಿ ಇವಾಗ ಬ್ರೇಕ್ಫಾಸ್ಟ್ ಅವಾಗ್ಲೇ ತೋರಿಸಿದ್ದೆ, ಚಪಾತಿ ಅಂಡ್ ಕಾಣಿಸ್ತಿದೆ ಚಪಾತಿ ಹಾಕೊಂಡಿದ್ದೀನಿ. ಅಂಡ್ ಲಂಚ್ ಬಾಕ್ಸ್ ಕೂಡ ರೆಡಿ ಆಗಿದೆ. ಲಂಚ್ ಬಾಕ್ಸ್ ಅಷ್ಟೇ ಚಪಾತಿನೇ. ಅಂಡ್ ಸ್ವಲ್ಪ ಏನ್ ತಗೊಂಡಿದ್ದೀನಿ ಅಂದ್ರೆ ಕ್ಯಾರೆಟ್ ಮತ್ತೆ ಸೌತೆಕಾಯಿ ತಗೊಂಡಿದ್ದೀನಿ. ಯಾವಾಗಾದ್ರೂ ಕ್ಯಾಬಲ್ಲಿ ಏನಾದ್ರು ಬರ್ಬೇಕಾದ್ರೆ, ಇಲ್ಲ ಅಂದ್ರೆ ಮಧ್ಯಾಹ್ನ ಲಂಚ್ ಅಲ್ಲಿ ತಿನ್ಕೊಳಕ್ಕೆ ಅಂತ. ಸೊ ಇವಾಗ ಹೋಗಿ ಟಿಫನ್ ಮಾಡ್ಕೊಳ್ತೀನಿ. ಇವಾಗ ಆಫೀಸ್ಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದೀನಿ. ಟಿಫನ್ ಕೂಡ ಆಯ್ತು, ಟಿಫನ್ ಮಾಡ್ಕೊಂಡೆ. ಅಂಡ್ ಬೇಗ ಬೇಗ ಹೋಗ್ಬೇಕು. ಅಂಡ್ ಫ್ರೀ ಹೇರ್ಸ್ ಬಿಟ್ಬಿಟ್ಟಿದ್ದೀನಿ. ಈ ಟಾಪ್ ಎಷ್ಟು ದಿನ ಆಯಿತು, ಲಾಸ್ಟ್ ಇಯರ್ ತೊಗೊಂಡಿದ್ದು, ಒಂದೇ ದಿನ ಹಾಕೊಂಡಿದ್ದು ನಾನು, ಯಾವಾಗಲೂ ಯಾರ್ದೋ ಬರ್ಡೇಗೆ ಅಂತ. ಬಟ್ ತುಂಬ ಒಂದು ವರ್ಷ ಆದಮೇಲೇನೋ ಯೂಸ್ ಮಾಡ್ತಿದ್ದೀನಿ, ಯೂಸೇ ಮಾಡಿರಲಿಲ್ಲ. ಚೆನ್ನಾಗಿದೆ. ಸೊ ಇದಕ್ಕೆ ಯಾವುದು ಪ್ಯಾಂಟ್ ಸೆಟ್ ಆಗ್ತಿರ್ಲಿಲ್ಲ, ಅದಕ್ಕೆ ನಾನು ಯಾವುದು ಯೂಸ್ ಮಾಡ್ತಿರ್ಲಿಲ್ಲ. ಆ್ಯಂಡ್ ಇವತ್ತು ಈ ಪ್ಯಾಂಟ್, ಬ್ರೌನ್ ಕಲರ್ ಪ್ಯಾಂಟ್ಗೆ ಇದನ್ನು ಹಾಕ್ಕೊಂಡು ಇವಾಗ ರೆಡಿ ಆಗಿದ್ದೀನಿ. ಇವಾಗ ಹೋಗ್ತೀನಿ. ಓಕೆ ಗೈಸ್, ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.